ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಸರಸ್ವತಿ ದೇವಸ್ಥಾನ ಅಂದರೆ ಫ್ರೆಂಡ್ಸ್ ಎಲ್ಲೂ ಸ್ವಲ್ಪ ರೇರಾಗೇ ಇರುತ್ತೆ. ದೇವಸ್ಥಾನ ಅಂದರೆ ಅಲ್ವಾ. ಶೃಂಗೇರಿ ಶಾರದಾಂಬೆಗೆ ಹೋಗ್ತೀವಿ ನಾವು. ನಮ್ಮ ಮಕ್ಕಳಿಗೆ ವಿದ್ಯಾರ್ಜನೆ ಪ್ರಾರಂಭ ಮಾಡುವ ಮೊದಲು ಮತ್ತು ಅನ್ನಪ್ರಾಸನ ಮಾಡುವ ಬದಲು ಶೃಂಗೇರಿ ಶಾರದಾಂಬೆ ಹತ್ರ ಹೋಗ್ತೀವಿ. ಅದ್ರ ಬದಲು ನಾನು ಮೈಸೂರಲ್ಲೇ ಒಂದು ಪ್ರಾಚೀನವಾದ ತುಂಬ ಸುಂದರವಾದ ಮತ್ತು ನವನವೀನತೆಯಿಂದ ಕೂಡಿದ ತುಂಬ ಅಲಂಕಾರ ಶೋಭಿತಳಾಗಿ ಕುಳಿತಿರುವಂಥ ನಮ್ಮ ಸರಸ್ವತಿಯ ವಿಗ್ರಹವನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ ಅಂದರೆ ಇಲ್ಲಿ ನೋಡಿ, ನಾನು ವಿಡಿಯೋದಲ್ಲಿ ನೋಡಿ, ನೀವು ಹೋಗಿ ಒಂದ್ಸರಿ ನೋಡಿ. ಅದು ಎಲ್ಲಿದೆ ಅಂದರೆ ನಮ್ಮ ಮೈಸೂರಿನ ಅಗ್ರಹಾರದಲ್ಲಿ ಶಂಕರಮಠ ರಸ್ತೆಯಲ್ಲಿ ಈ ದೇವಸ್ಥಾನ ಸ್ಥಾಪಿಸಲಾಗಿದೆ. ಈ ದೇವಸ್ಥಾನವನ್ನು ಸ್ಥಾಪಿಸಿದವರು ಯಾರಂದರೆ ವಿದ್ಯೋಶೇಖರ ಭಾರತಿ ಸ್ವಾಮೀಜಿಗಳು ಮತ್ತು ಶೃಂಗೇರಿಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಇವರು ಅಲ್ಲಿನ ಅನುದಾನದಿಂದ ಮೈಸೂರಿನಲ್ಲಿ ಸ್ಥಾಪಿಸಿದ್ದಾರೆ. ಇದು ನೋಡಲು ಹೊರಗಿನ ಪ್ರಾಂಗಣ ತುಂಬ ವಿಶಾಲವಾಗಿ ಮತ್ತು ಪ್ರಾಂಗಣದಲ್ಲಿ ನಾವು ಸಾಯಂಕಾಲದ ಹೊತ್ತು ಕುಳಿತು ವಿಹಾರವನ್ನು ಅಂದರೆ ನಾವು ಒಂದು ರೆಸ್ಟ್ ಮಾಡೋದಂಥದ್ದು. ಮತ್ತು ನವಗ್ರಹ ದೇವಸ್ಥಾನ ನೋಡಿ, ಇದು ನವಗ್ರಹ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಲ್ವಾ. ಮತ್ತು ಅದು ನೈಸರ್ಗಿಕವಾಗಿ ಮತ್ತು ನೇಚರ್ನ ಸವಿಯವರೆಗೆ ಅದು ತುಂಬಾ ಚೆನ್ನಾಗಿ ಇದೆ. ಅದು ಇಲ್ಲಿ ಒಂದು ವಿಗ್ರಹಗಳು ಯಾವ್ಯಾವುದಿದೆ ಅಂದರೆ ಗಣಪತಿ ಇದೆ, ಸತ್ಯನಾರಾಯಣ ಸ್ವಾಮಿ ಇದೆ, ಮತ್ತು ಅಲ್ಲಿನ ಸ್ವಾಮೀಜಿಗಳು ಯಾವಾಗಲೂ ಇದು ಗುರು ಶಿಷ್ಯ ಪರಂಪರೆಯಿಂದ ಸ್ಥಾಪಿತವಾಗಿದ್ದು. ಹಾಗಾಗಿ ಇವರು ಯಾವಾಗಲೂ ಮಂತ್ರಗಳಿಂದ ಮತ್ತು ಕುಂಕುಮಾರ್ಚನೆಯನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ. ನಾನು ಹೋದಾಗೆಲ್ಲ ಇಲ್ಲಿಗೆ ಆ ಕಡೆ ಹೋದಾಗೆಲ್ಲ ದೇವ್ರಿಗೆ ವಿಸಿಟ್ ಒಂದ್ಸರಿ ನೋಡ್ಕೊಂಡು ಬರ್ತೀನಿ. ಅಮ್ಮ ಕರಿತಾ ಇದ್ದಾಳೆ ನನ್ನ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ನಮ್ಮಮ್ಮ ಸರಸ್ವತಿ ಅಮ್ಮನ ಹೋಗಿ ಒಂದ್ಸರಿ ನೋಡ್ಕೊಬರ್ತೀನಿ. ನೋಡಿ, ಪ್ರಾಂಗಣದಲ್ಲಿ ಚಂದ್ರನು ಸಹ ಇಣಕಿ ನೋಡ್ತಾ ಇದ್ದಾರೆ. ಆದರೆ ನಾನು ಹೋಗಿ ಅದು ನೋಡಿದಾಗ ಸುಮ್ಮನೆ ಸಡನ್ನಾಗಿ ತಾಡಪ್ಪ ವಿಡಿಯೋ ಮಾಡಿ ನಮ್ಮ ಮೈಸೂರಿನವ್ರಿಗೆ ಎಲ್ಲರಿಗೂ ಗೊತ್ತಾಗಲಿ ಅದು ಮಾಡಬೇಕು ಅಂತ ಸುಮ್ಮನೆ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ಆ ದೇವ್ರ ಕೃಪೆ ಆ ಥರ ಇರುತ್ತೆ ಅನಿಸುತ್ತೆ ಅಲ್ವಾ. ನೋಡಿ, ಸರಸ್ವತಿಯ ವಾಹನ ನವಿಲು ಅಂತ ಹೇಳ್ತಾರಲ್ವ. ನವಿಲಿನ ಪ್ರಾಂಗಣದಲ್ಲಿ ನವಿಲಿನ ಫಸ್ಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ನವಿಲಿಗೆ. ಇದು ಆಧ್ಯಾತ್ಮಿಕ ಕೇಂದ್ರವೂ ಆಗಿದೆ. ಇದು ಶೃಂಗೇರಿ ಶಾರದಾಂಬೆ. ಶೃಂಗೇರಿಗೆ ಹೋಗಿ ನೋಡ್ತೀವಲ್ಲ, ಅದೇ ಥರ ಇದೂ ಅಷ್ಟೇ ದೇವರ ಮುಖದಲ್ಲಿ ಹೊಂಗಿರಣ ಅಂದರೆ ತೇಜಸ್ಸು ಅಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ. ಅದನ್ನು ಹೋಗಿ ನನ್ನ ವಿಡಿಯೋದಲ್ಲಿ ನೋಡುವುದಕ್ಕಿಂತ ನೀವು ಅದನ್ನು ಎದುರುಗಡೆನೆ ನಿಂತು ನೋಡಿ, ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ. ನೋಡಿ, ಇದು ಶೃಂಗೇರಿ ಶಾರದಾಂಬ ಸ್ವಾಮೀಜಿಗಳು ಅದನ್ನು ಸ್ಥಾಪಿಸಿರೋದು. ಇದು ಇನ್ನು ಅವರು ಎಷ್ಟು ವೇದ ವಿದ್ವತ್ತು ಆಧ್ಯಾತ್ಮಿಕವಾಗಿ ಎಲ್ಲ ತಿಳಿದು ಇದನ್ನೆಲ್ಲ ಸ್ಥಾಪಿಸಿರ್ತಾರೆ. ಅದು ಅಗ್ರಹಾರದಲ್ಲಿ JSS ಕಾಲೇಜ್ ಎದುರುಗಡೆನೇ ಇದೆ. ಅಂದರೆ ನೋಡಿ, ಇದೇ ದೇವರು ನಮ್ಮ ಸರಸ್ವತಿ ಅಮ್ಮ. ಎಷ್ಟು ಚೆನ್ನಾಗಿ ಗೌರವ ನಾವು ಅವರಿಗೆ ಗೌರವ ಕೊಡಬೇಕು ಹಾಗಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.